ಯತ್ನಾಳ್ ಮಾತಿನ ಆರ್ಭಟಕ್ಕೆ ಬೆಚ್ಚಿ ಬಿದ್ರ ಬಿಜೆಪಿ ರಾಜ್ಯಾಧ್ಯಕ್ಷ. ಶಾಸಕ ಯತ್ನಾಳ್ಗೆ ದೊಡ್ಡ ನಮಸ್ಕಾರ ಎಂದ ವಿಜೇಂದ್ರ. ಆ ಭಗವಂತ ಶಾಸಕ ಯತ್ನಾಳ್ಗೆ ಒಳ್ಳೆಯದು ಮಾಡಲಿ. ಕೈ ಮುಗಿದು ಯತ್ನಾಳ್ಗೆ ಮನವಿ ಮಾಡಿದ ವಿಜೇಂದ್ರ, ನಾನು ಎಲ್ಲರನ್ನು ಒಂದುಗೂಡಿಸಿಕೊಂಡು ಹೋಗುತ್ತೇನೆ. ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ರಾಜಕೀಯ ಪಕ್ಷ ಯಾವುದರ ಭಾರತೀಯ ಜನತಾ ಪಕ್ಷ. ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತೇಳಿ ನಂಗೆ ವಿಶ್ವಾಸ ಇದೆ. ಅವ್ರಿಗೆ ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ವರ್ಷದಿಂದ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ದೇನೆ. ಪಕ್ಷವನ್ನ ರಾಜ್ಯದಲ್ಲಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ. ನನಗೆ ಮತ್ತೆ ಅವಕಾಶ ಸಿಗುತ್ತೆ ಎಂಬ ಸಂಪೂರ್ಣ ವಿಶ್ವಾಸವಿದೆ. ನನಗೆ ಮತ್ತೆ ಹಿರಿಯರು ಆಶೀರ್ವಾದ ಮಾಡುವ ನಂಬಿಕೆ ಇದೆ. ಇನ್ನೊಂದು ಅವಕಾಶ ನೀಡಿದ್ರೆ ಎಲ್ಲರನ್ನೂ ಒಂದುಗೂಡಿಸುವೆ. ರಾಯಚೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ನನಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುವ ಒಂದು ವಿಶ್ವಾಸವಿದೆ ಅಂತ ವಿಜೇಂದ್ರ ಹೇಳಿದ್ದು. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವವಿರುವ ಪಕ್ಷ, ಯಾರು ಅಧ್ಯಕ್ಷ ಎಂದು ಪಕ್ಷವೇ ನಿರ್ಧರಿಸುತ್ತೆ ಎಂದಿದ್ದಾರೆ. ಇನ್ನ ಯತ್ನಾಳ್ ಮಾತಿನ ಆರ್ಭಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬೆಚ್ಚಿ ಬಿದ್ರ. ಶಾಸಕ ಯತ್ನಾಳ್ಗೆ ದೊಡ್ಡ ನಮಸ್ಕಾರ ಎಂದಿದ್ದಾರೆ ವಿಜಯೇಂದ್ರ ಅವರು. ಆ ಭಗವಂತ ಶಾಸಕ ಯತ್ನಾಳ್ಗೆ ಒಳ್ಳೆಯದು ಮಾಡಲಿ ಎಂದಿದ್ದಾರೆ. ಕೈ ಮುಗಿದು ಯತ್ನಾಳ್ಗೆ ಮನವಿ ಮಾಡಿಕೊಂಡಿದ್ದಾರೆ. ನಾನು ಎಲ್ಲರನ್ನೂ ಒಂದುಗೂಡಿಸಿಕೊಂಡು ಹೋಗುತ್ತೇನೆ. ಒಂದು ವರ್ಷದಿಂದ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ದೇನೆ. ಪಕ್ಷವನ್ನ ರಾಜ್ಯದಲ್ಲಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ. ನನಗೆ ಯಾವುದೇ ಅವಕಾಶ ಸಿಗುತ್ತೆ ಎಂಬ ಸಂಪೂರ್ಣ ವಿಶ್ವಾಸವಿದೆ. ನನಗೆ ಮತ್ತೆ ಹಿರಿಯರು ಆಶೀರ್ವಾದ ಮಾಡುವ ನಂಬಿಕೆ ಇದೆ. ಇನ್ನೊಂದು ಅವಕಾಶ ನೀಡಿದ್ರೆ ಎಲ್ಲರನ್ನೂ ಒಂದುಗೂಡಿಸುವೆ. ರಾಯಚೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮರ ತಾರಕಕ್ಕೇರಿದ್ದು, ಅಧ್ಯಕ್ಷ ಚುನಾವಣೆ ಸ್ಪರ್ಧೆಗೆ ನಾವು ತಯಾರು ಎಂದು ಯತ್ನಾಳ್ ಹೇಳಿದ್ದಾರೆ. ನಾನು ನಿಲ್ತೇನೋ ಅಥವಾ ಬೇರೊಬ್ಬರು ನಿಲ್ತಾರೋ ಗೊತ್ತಿಲ್ಲ. ನಮ್ಮ ಗುಂಪಿನಿಂದ ಅಂದ್ರೆ ಯತ್ನಾಳ್ ಬಣದಿಂದ ಯಾರು ನಿಲ್ತಾರೆ ಅನ್ನೋದು ಪಕ್ಕಾ ಇಲ್ಲ. ಆದ್ರೆ ನಮ್ಮ ಗುಂಪಿನಿಂದ ಅಭ್ಯರ್ಥಿಯ ಸ್ಪರ್ಧೆ ಪಕ್ಕಾ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ನಾವು ರೆಡಿ. ನಮ್ಮ ಗುಂಪಿನ ಪರ ಒಬ್ಬರನ್ನ ಅಭ್ಯರ್ಥಿ ಮಾಡಲು ಈಗಾಗಲೇ ನಿರ್ಣಯಿಸಿದ್ದೇವೆ ಎಂದಿದ್ದಾರೆ. ಇನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿರುವ ಬಂಡಾಯ ಗುಂಪಿನ ನಾಯಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗುವುದು ಎಂಬ ಸುದ್ದಿ ದೆಹಲಿಯಿಂದ ಹೊರಬಿದ್ದಿರುವ ಹಿನ್ನೆಲೆ ನಗರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾನು ನಿಲ್ಲುತ್ತೇನೋ ಅಥವಾ ಯಾರೊಬ್ಬರನ್ನಾದರೂ ನಿಲ್ಲಿಸುತ್ತೇನೋ ಗೊತ್ತಿಲ್ಲ. ಆದರೆ ಕಲುಷಿತ ವ್ಯಕ್ತಿಗಳಿಂದ ಬಿಜೆಪಿಯನ್ನು ದೂರವಿಡಲು ನಮ್ಮ ತಂಡ ನಿರ್ಣಯಿಸಿದೆ ಎಂದಿದ್ದಾರೆ. ಈ ಬೆನ್ನಲ್ಲೇ ವಿಜೇಂದ್ರ ಮಾತನಾಡಿದ್ದು, ನನಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುವ ವಿಶ್ವಾಸವಿದೆ. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವವಿರುವ ಪಕ್ಷ, ಯಾರು ಅಧ್ಯಕ್ಷ ಎಂದು ಪಕ್ಷವೇ ನಿರ್ಧರಿಸುತ್ತೆ ಎಂದಿದ್ದಾರೆ. ಇನ್ನ ನನಗೆ ಒಂದು ವರ್ಷದ ಪರಿಶ್ರಮದ ಪರಿಣಾಮವಾಗಿ ವರಿಷ್ಠರು ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುತ್ತಾರೆ ಎನ್ನುವ ದೃಢ ವಿಶ್ವಾಸವಿದೆ ಎಂದು ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನು ಮಾಡಬೇಕೆಂಬುದರ ಕುರಿತು ರಾಜ್ಯಾಧ್ಯಕ್ಷ ಚುನಾವಣೆಯ ಉಸ್ತುವಾರಿಯಾಗಿರುವ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ಲಾ ಹಿರಿಯರ ಜೊತೆ ಚರ್ಚಿಸಲಿದ್ದಾರೆ. ಅತಿ ಶೀಘ್ರದಲ್ಲೇ ಉತ್ತಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ಪಕ್ಷ. ನನ್ನನ್ನು ಪಕ್ಷದ ಹಿರಿಯರು ವರಿಷ್ಠರು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಯತ್ನಾಳ್ ಮಾತಿನ ಆರ್ಭಟಕ್ಕೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ತಂಡ ಹೊಡೆದ್ರ ಹೇಗೆ ಅಂತ ಶಾಸಕ ಯತ್ನಾಳ್ಗೆ ದೊಡ್ಡ ನಮಸ್ಕಾರ ಹಾಕಿದ್ದಾರೆ. ಯತ್ನಾಳ್ ಬನ ಈಗಾಗಲೇ ವಿಜೇಂದ್ರ ವಿರುದ್ಧ ಹೊತ್ತಿ ಉರಿಯುತ್ತಿದೆ. ವಿಜೇಂದ್ರ ವಿರುದ್ಧ ಬೆಗ್ ಫೈಟ್ ಏರ್ಪಟ್ಟಿದೆ ಯತ್ನಾಳ್ ಟೀಮ್ದು. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ವಿಜೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತೇವೆ ಅಂತ ಯತ್ನಾಳ್ ಬಣ ಕಾದು ಕೂತಿದೆ. ಇದರ ಮಧ್ಯೆ ಈಗ ಯತ್ನಾಳ್ ಹಾಗೂ ಯತ್ನಾಳ್ ಬಣದ ಮಾತಿನ ಆರ್ಭಟಕ್ಕೆ ವಿಜೇಂದ್ರ ಬೆಚ್ಚಿ ಬಿದ್ರ ಹೇಗೆ ಅಂತ ಶಾಸಕ ಯತ್ನಾಳ್ಗೆ ದೊಡ್ಡ ನಮಸ್ಕಾರ ಎಂದಿದ್ದಾರೆ. ಆ ಭಗವಂತ ಯತ್ನಾಳ್ಗೆ ಒಳ್ಳೇದು ಮಾಡ್ಲಿ, ಬ್ಲೆಸ್ ಮಾಡ್ಲಿ ಯತ್ನಾಳ್ಗೆ ಆ ದೇವ್ರು. ಕೈ ಮುಗಿದು ಯತ್ನಾಳ್ಗೆ ಮನವಿ ಮಾಡಿದ್ದಾರೆ ವಿಜೇಂದ್ರ. ನಾನು ಎಲ್ಲರನ್ನೂ ಒಟ್ಟುಗೂಡಿಸಿ ಹೋಗುತ್ತೇನೆ. ಎಲ್ಲರನ್ನ ಒಂದುಗೂಡಿಸಿಕೊಂಡು ಒಂದು ಗ್ರೂಪ್ ಆಗಿ ಹೋಗ್ತೇವೆ. ಒಂದು ವರ್ಷದಿಂದ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ದೇನೆ. ರಾಜ್ಯಾಧ್ಯಕ್ಷ ಆಗಿ ಒಂದು ವರ್ಷದಿಂದ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ದೇನೆ. ಪಕ್ಷವನ್ನ ರಾಜ್ಯದಲ್ಲಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ. ನನಗೆ ಮತ್ತೆ ಅವಕಾಶ ಸಿಗುತ್ತೆ ಎಂಬ ಸಂಪೂರ್ಣ ವಿಶ್ವಾಸವಿದೆ ಎಂದಿದ್ದಾರೆ ವಿಜೇಂದ್ರ. ಇನ್ನೊಂದು ಅವಕಾಶ ನೀಡಿದ್ರೆ ಎಲ್ಲರನ್ನೂ ಒಂದುಗೂಡಿಸುವೆ. ರಾಯಚೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ.